ಸರ್ ನಮಸ್ಕಾರ ರೀ. ನಮಸ್ತೆ ನಮಸ್ತೆ ಸರ್. ಸರ್, ಯಾವ ಊರು ತಮ್ಮದು? ಸರ್ ನಮ್ಮ ಬೆಂಗಳೂರು. ಸರ್, ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹೌದು ಎಷ್ಟು ದಿನ ಆಯಿತು ತಾವು ಬಂದು ಹೋಗಿ? ಸರ್, ನಾನು ಬಂದೋಗಿ 1 ವರ್ಷ ಆಯ್ತು ಸರ್. 1.5 ವರ್ಷ ಆಯ್ತಾ? ಏನು ತೊಂದರೆ ಬಂದಿದ್ರಿ? ಸರ್ ನನಗೆ ಡಿಸ್ಕ್ ಪ್ರಾಬ್ಲಮ್ ಬಂದಿತ್ತು. ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರು. ಬಲ್ಜ್. ಹಾಂ, ಅದು L1 L5 ಹಾಂ. ಅಲ್ಲ, ಆ ಇದರಲ್ಲಿ ನನಗೆ ಬಲ್ಜ್ ಆಗಿತ್ತು. ಆಮೇಲೆ ಅದಕ್ಕೆ ನಾವು ಆಪ್ರೇಷನ್ ಸಜೆಸ್ಟ್ ಮಾಡಿದ್ರಾ? ಸರ್ ಆ್ಯಕ್ಚುಲಿ ಇಂಗ್ಲೀಷ್ ಮೆಡಿಸನಲ್ಲಿ ಆಪ್ರೇಷನ್ ಮಾಡೋಕ್ಕೆ ಹೇಳಿದ್ರು. ಅವಾಗ ನಾವು ಇಲ್ಲಿಗೆ ಬಂದ್ವಿ, ಯಾರು ಅಡ್ರೆಸ್ ಹೇಳಿದ್ರು, ಹಿಂಗೆ ಬಂದಿದ್ವಿ. ಹ್ಞೂ ಇಲ್ಲಿ ಬಂದು ಇವರು ಮೆಡಿಸಿನ್ಸ್ ಕೊಟ್ಟ ಮೇಲೆ ಏನು ತೊಂದರೆ ಆರಾಮಾಗಿದ್ದೀವಿ. ಆರಾಮಾಗಿದ್ದೀರಲ್ಲ? ಏನು ತೊಂದರೆ ಇಲ್ಲಿದೆ? ಏನು ತೊಂದರೆ ಇಲ್ಲ ಸರ್. ನಿಜ ಹೇಳ್ತಿದ್ರಿ? ಹೌದು. ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಇಲ್ಲ ಹೇಳ್ತೀವಿ. ಇಲ್ಲ, ಆ ಥರ ಏನಿಲ್ಲ. ಏನಿಲ್ಲ ಅಲ್ಲ, ಸತ್ಯ ಅಲ್ಲ? ಇಲ್ಲ, ಸತ್ಯ ಸತ್ಯ. ಆಮೇಲೆ ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟು? ಇಲ್ಲ ಸರ್, ಅಂಥದ್ದೇನಿಲ್ಲ. ಏನಿಲ್ಲ. ಒಂದೇ ಸರಿ ಬಂದು ಹೋಗಿರೋದು ನೀವು? ಸರ್ 2 ಸಲ ಬಂದ್ವಿ. 2 ಸಲ. 2 ಸಲಕ್ಕೆ ಸಾಕು ಅಂದ್ರು, ಮತ್ತೆ ನಾವು ಬಂದಿಲ್ಲ. ಹ್ಞೂ. ಆರಾಮಾಗಿದ್ದೀವಿ ಸರ್, ತೊಂದರೆ ಇಲ್ಲ ಇವಾಗ. ಹಾಗಾಗಿ ನಿಮಗೆ ಚೆನ್ನಾಗಿದ್ದಕ್ಕೆ ಹೌದು. ಬೇರೆಯವ್ರಿಗೆ ಕರ್ಕೊಂಬಂದಿದ್ದೀರಿ. ಹೌದು ಅವರಿಗೆ ಸ್ವಲ್ಪ ಗಂಟ್ಲದ್ದು ಪ್ರಾಬ್ಲಮ್, ಹೌದು, ನಿಜ. ಗಂಟಾಗಿದೆ ಅಂತೇಳಿ ಗಂಟ್ಲಲ್ಲಿ. ಓಕೆ, ನಿಮಗಂತೂ ಖುಷಿ ಇದೆಯಲ್ಲ? ಸರ್ ಖುಷಿ ಇದೆ. ಓಕೆ. ಆಮೇಲೆ ಡಿಸ್ಕ್ ಪ್ರಾಬ್ಲಮ್ ಇರೋಂಥವ್ರು ವಿತೌಟ್ ಸರ್ಜರಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅನುಕೂಲ ಆಗ್ತದೆ. ಸರ್ ಆಗುತ್ತೆ, ಒಂದು ಪ್ರಯತ್ನ ಮಾಡ್ಬೇಕು ಸರ್. ಒಂದ್ಸಲಿ ಪ್ರಯತ್ನ ಮಾಡಿದ್ರೆ ನಮ್ಗೆ ಈಗ ನೋಡಿ, ಒಂದು ಪ್ರಯತ್ನ ಮಾಡಿದ್ವಿ, ಆರಾಮಾಗಿದ್ದೀವಿ. ಬೇರೆ ಕಡೆ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಆ ಥರದ್ದೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀವಿ. ಒಟ್ಟು ನಿಮ್ಮ ವಿಚಾರದಲ್ಲಂತೂ ನಿಮಗೆ ಸಕ್ಸಸ್ ಆಗಿದೆ. ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್.